ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. RCB ಫ್ಯಾನ್ಸ್ ಗಳಿಂದ ಬಡ ಡಬಲ್ ಧಮಾಕ ಇಲ್ಲಿ ನ್ಯೂಸ್ಗಳು ಕೂಡ ಬರ್ತಾ ಇರುವಂತದ್ದು. ಈ ಸಲ RCB ಜರ್ಸಿಲಿ ಒಂದು ತುಂಬಾ ದೊಡ್ಡ ಚೇಂಜಸ್ ಕೂಡ ಆಗ್ತದೆ. ಅದಾದ್ಮೇಲೆ ಇನ್ನೊಂದೇನು ನ್ಯೂಸ್ ಅಂದ್ರೆ, ಈಗ ನೀವು RCB ಮ್ಯಾಚ್ ಇದ್ದ ದಿವಸ ಮನೆಗೆ ಹೋಗೋ ಟೆನ್ಷನ್ ಇರಲ್ಲ ಗುರು. ಮುಂಚೆ ಏನಾಗೋದು ಅಂದ್ರೆ, ಮ್ಯಾಚ್ ಮುಗಿದ ತಕ್ಷಣ ಆಟೋ ಸಿಗ್ತಾ ಇಲ್ಲ, ಬಸ್ ಸಿಗ್ತಾ ಇಲ್ಲ, ಮೆಟ್ರೋ ಸಿಗ್ತಾ ಇಲ್ಲ ಅಂತ ಫುಲ್ಲು ಕನ್ಫ್ಯೂಸ್ ಆಗಿ ಗಾಬರಿ ಆಗ್ಬಿಡ್ತಿದ್ರೆ. ಆದರೆ ಈಗ RCB ಫ್ಯಾನ್ಸ್ಗೆ ಒಂದು ಹೊಸ 2 ಅಪ್ಡೇಟ್ಸ್ ಕೂಡ ಬರ್ತಿರುವಂಥದ್ದು, ಮತ್ತೆ ಇದರ ಜೊತೆಗೆ ಇನ್ನೂ ಹೊಸ 5 ಅಪ್ಡೇಟ್ಸ್ ಕೂಡ ಇದೆ. ಸೊ ನೀವು ಈ ಸರಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೆಲ್ಲ ಗುರು. RCB ಫ್ಯಾನ್ಸ್ ಆಗಿದ್ದೀರಾ ಅಂದ್ರೆ ಪಕ್ಕ ಈ ಸೌಲಭ್ಯನ ನೀವು ಆರಾಮಾಗಿ ಯೂಸ್ ಕೂಡ ಮಾಡ್ಕೊಬಹುದು. ಹಾಗಾದ್ರೆ ಏನದು ಹೊಸ ಅಪ್ಡೇಟ್ಸ್ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇನ್ನ 75 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು ಗುರು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ. ಸೊ RCB ಫ್ಯಾನ್ಸ್ ನೀವು ಟಪ ಅಂತ ಸಬ್ಸ್ಕ್ರೈಬ್ ಮಾಡಿದಿರಿ ಅಂದ್ರೆ ಬೇಗ ಆಗೋಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ನ ಫಾಸ್ಟ್ ಅಪ್ಡೇಟ್ಸ್ ಇನ್ ಮುಂದೆ ಬರ್ತಾನೆ ಇರುತ್ತೆ. ಹಾಗೂ ಈ ಖುಷಿಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಹಾಕಿ ಒಂದು ಲೈಕ್ ಅನ್ನ ವಿಡಿಯೋಗೆ. ಇವತ್ತಿನ ಮೊದಲನೇ IPL ಅಪ್ಡೇಟ್ ಕಡೆ ಹೋಗೋದಾದ್ರೆ, ಇನ್ನ ನಿಮ್ಗೆಲ್ಲ ಗೊತ್ತಿರಂಗೆ ಮಾರ್ಚ್ 28ರಿಂದ IPL ಸ್ಟಾರ್ಟ್ ಕೂಡ ಆಗ್ತದೆ. ಫಸ್ಟ್ ಟೈಮ್ ಮ್ಯಾಚ್ ಇರೋದೇ ನಮ್ಮ RCB ಮತ್ತೆ SRH ಮ್ಯಾಚ್ ಕೂಡ ಇರುವಂಥದ್ದು. ಮತ್ತೆ ಇದರಲ್ಲಿ ಇನ್ನೊಂದೇನು ಬ್ಯಾಡ್ ನ್ಯೂಸ್ ಅಂದ್ರೆ, ಅದೇ ಹ್ಯಾಸಲ್ವುಡ್ ಸ್ವಲ್ಪ ಇಂಜುರಿ ಕೂಡ ಆಗಿದ್ದಾರೆ. ಅವರು ಫಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಆಲ್ಮೋಸ್ಟ್ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ SRH ಇಂದನೂ ಕೂಡ ಅಷ್ಟೇ ಒಂದು ಮೈನಸ್ ಕೂಡ ಆಗುವಂಥದ್ದು. ಏನಂದ್ರೆ, ಇಲ್ಲಾದ್ರೆ ಬಿಡಿ ಬೌಲರ್, ಆ ಕಡೆ ಮೇನ್ ಕ್ಯಾಪ್ಟನ್ ಇಲ್ಲಿ ಫಸ್ಟ್ ಟೈಮ್ ಮ್ಯಾಚ್ ಆಡ್ತಾ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಅಷ್ಟೇ ಇಲ್ಲಿ ಇಂಜುರಿ ಆಗಿರೋದ್ರಿಂದ ಇರೋ ಪ್ಯಾಟ್ ಕಮಿನ್ಸ್ ಅವರು ಕೂಡ ಕೆಲವೊಂದು ಮ್ಯಾಚ್ ಅನ್ಅವೈಲಬಲ್ ಕೂಡ ಆಗಿರ್ತಾರೆ ಅಂತ ನ್ಯೂಸ್ ಕೂಡ ಬರ್ತಿರುವಂತದ್ದು. ನೋಡ್ಬೇಕು ಏನಾಗುತ್ತೆ ಅಂತ. ಒಂದು 2-3 ಮ್ಯಾಚ್ ಕೂರ್ಬೋದನೋ, ಇಲ್ಲಾಂದ್ರೆ ಅಷ್ಟೊತ್ತಿಗೆ ರಿಕವರ್ ಆದ್ರು ಅಂದ್ರೆ ವಾಪಸ್ ಇಬ್ರು ಕೂಡ ತಮ್ಮ ಟೀಮ್ಸ್ಗೆ ಕಂಬ್ಯಾಕ್ ಕೂಡ ಮಾಡ್ಬೋದು. ಹ್ಯಾಸಲ್ವುಡ್ ಆದಷ್ಟು ಬೇಗ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಟೀಮಿಗೆ ಒಂದು ಬಲವಾದ ಶಕ್ತಿ ಬಂದಂಗಾಗುತ್ತೆ. ಹಾಗಾಗಿ ಹ್ಯಾಸಲ್ವುಡ್ ಬೇಗ ಟೀಮಿಗೆ ಕಂಬ್ಯಾಕ್ ಆಗ್ಲಿ ಅಂತ ಪ್ರೇ ಮಾಡೋಣಂತೆ. ಅದಾದ್ಮೇಲೆ ಇನ್ನ ಎರಡನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಇದು ಒಂಥರ ಹಾಟ್ ನ್ಯೂಸ್ ಮಗ. ಏನಕ್ಕೆ ಅಂದ್ರೆ, ಇದು ಫಸ್ಟ್ ಅಪ್ಡೇಟ್ ನಮ್ಮ IPL ಅಲ್ಲಿ ಬರ್ತಾ ಇರುವಂತದ್ದು. ಅದಾದ್ಮೇಲೆ ಅದು ನಮ್ಮ RCB ಸಿಕ್ಕಿರೋದು. ಇನ್ನೊಂದು ಖುಷಿ ಏನಂದ್ರೆ, ಲಾಸ್ಟ್ ಇಯರ್ ನಮ್ಮ RCB ಇಲ್ಲಿ ಚಾಂಪಿಯನ್ ಆಗಿದ್ರಲ್ಲ, ಹಾಗಾಗಿ ಈ ಸಲ ಗೋಲ್ಡನ್ ಲೋಗೋ ಅಂದ್ರೆ IPL ನ ಗೋಲ್ಡನ್ ಲೋಗೋ ಜರ್ಸಿ ಮೇಲೆ ಈಗ ನೋಡಕ್ಕೆ ಸಿಗುವಂಥದ್ದು. ಅಂದ್ರೆ ಬೇರೆ ಒಂದು ಟೀಮ್ಸ್ ನ ಜರ್ಸಿ ಮೇಲೆ ಯಾವ ತರ ಇರುತ್ತೆ ಅಂದ್ರೆ, ನಾರ್ಮಲ್ ಆಗಿ IPL ಅಂತ ಇರುತ್ತೆ, ಬ್ಲೂ ಕಲರ್ ಅಲ್ಲಿ IPL ಅಂತ ಇರುತ್ತೆ, ನೀವೆಲ್ಲ ನೋಡಿರ್ತಾರಲ್ಲ ಅದೇ ರೀತಿಯಾಗಿರುತ್ತೆ. ಆದ್ರೆ ಈ ಸಲ ಹೊಸ ಅಪ್ಡೇಟ್ ಬಂದಿರೋದೇನಂದ್ರೆ, ಯಾರು ಚಾಂಪಿಯನ್ ಆಗ್ತಾರೆ ಅವರು ನೆಕ್ಸ್ಟ್ ಇಯರ್ ಜರ್ಸಿಯಲ್ಲಿ ಗೋಲ್ಡನ್ ಲೋಗೋ ಹಾಕೊಳ್ಳೊಂದು ಆಪ್ಷನ್ಸ್ ಕೂಡ ಸಿಗುತ್ತೆ, ಚಾನ್ಸ್ ಕೂಡ ಸಿಗುತ್ತೆ ಅಂತ ಈಗ ಹೊಸ ರೂಲ್ಸ್ ಕೂಡ ಬಂದಿರುವಂಥದ್ದು. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ, ಯಾರು ಚಾಂಪಿಯನ್ ಆಗ್ತಾರೆ ಅವರಿಗೆ ಒಂದು ಸ್ಟಾರ್ ಕೂಡ ಈಗ ಜರ್ಸಿಯಲ್ಲಿ ನೋಡಕ್ ಸಿಗುವಂಥದ್ದು. ಅಂದ್ರೆ ಈಗ ಪೊಲೀಸ್ ಆಫೀಸರ್ಸ್ ಶೋಲ್ಡರ್ ಅಲ್ಲಿ ಸ್ಟಾರ್ ಇರುತ್ತಲ್ಲ, ಆ ರೀತಿ ಒಂಥರ ಪ್ರಮೋಷನ್. ಈಗ ಲಾಸ್ಟ್ ಇಯರ್ RCB ಅವರು ವಿನ್ ಆದ್ರ, ಹಾಗಾಗಿ ಈ ಸಲ ಒಂದು ಸ್ಟಾರ್ ಕೂಡ ಸಿಗುತ್ತೆ ಅಂತ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಹಾಗಾಗಿ ಒಂದು ಸ್ಟಾರ್ ಜೊತೆಗೆ ಗೋಲ್ಡನ್ ಲೋಗೋ ಅಂದ್ರೆ ಗೋಲ್ಡನ್ IPL ಲೋಗೋ ಈ ಸಲ RCB ಜರ್ಸಿಯಲ್ಲಿ ನಮಗೆ ನೋಡಕ್ಕೆ ಸಿಗುತ್ತೆ. ಬಟ್ ಇನ್ನೊಂದೇನು ಖುಷಿ ಅಂದ್ರೆ, ಬೇರೆ ಜರ್ಸಿಯಲ್ಲಿ ನೋಡಕ್ ಸಿಗಲ್ಲ, ನಮ್ಮ ಜರ್ಸಿಲಿ ಮಾತ್ರ ಅದು ನೋಡಕ್ ಸಿಗುತ್ತಲ್ಲ, ಅದೊಂದು ಎದ್ದು ಕಾಣುತ್ತೆ. RCB ಫ್ಯಾನ್ಸಿಗಂತೂ ಈ ಜರ್ಸಿ ನೋಡಿ ಈ ಸಲ 100% ಖುಷಿ ಆಗ್ಬಿಡ್ತಾರೆ. ಏನಂತೀರಾ ನೀವು? ಇನ್ನ ಮೂರನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, KKR ಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಬರ್ತಾ ಇರುವಂತದ್ದು. ಇಷ್ಟು ದಿವಸ ಮತೀಶ್ ಪತಿರಾಣ ಇಂಜುರಿ ಆಗಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತಿತ್ತು. ಆದ್ರೆ ಈಗ ಹರ್ಷಿತ್ ರಾಣಾ ಕೂಡ ಅಷ್ಟೇ ಇಂಜುರಿ ಆಗಿದ್ದಾರೆ. ಈ IPL ಸೀಸನ್ ಅಲ್ಲೇ ಇರಲ್ಲ ಅಂತ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಕೂಡ KKR ಗೆ ಬರ್ತಾ ಇರುವಂತದ್ದು. ಬಟ್ ಆಲ್ಮೋಸ್ಟ್ ಇದು ಕನ್ಫರ್ಮ್ ಆಗಿದೆ ಅನ್ಸುತ್ತೆ. ಅಂದ್ರೆ ಅವ್ರಿಗೇನೋ ಮೊಣಕಾಲಿಂದು ಆಪರೇಷನ್ ಆಗಿದೆ ಅಂದ್ಬಿಟ್ಟು, ಹಾಗಾಗಿ ಇನ್ನೇನು ಆಪರೇಷನ್ ಆಯ್ತು ಅಂದ್ರೆ ಈ ಸೀಸನ್ ಅವರು ಇರೋದು ಆಲ್ಮೋಸ್ಟ್ ಡೌಟು. ಹಾಗಾಗಿ ಈ ಸಲ ಒಂದು ಒಳ್ಳೆ ಫಾಸ್ಟ್ ಬೌಲರ್ನ KKR ಕಳ್ಕೊಳ್ತಿದೆ. ಅದ್ರ ಬದಲಾಗಿ ಆಕಾಶ್ ಮಧ್ವಾಲ್ ಇಲ್ಲಾಂದ್ರೆ ಚೇತನ್ ಸಕರಿಯಾ ಟೀಮಿಗೆ ಹಾಕೋಬಹುದು ಅಂತ ನ್ಯೂಸ್ಗಳು ಕೂಡ ಬರ್ತಿದೆ. ಬಟ್ ಟೀಮ್ ಕಡೆಯಿಂದ ಇನ್ನು ಯಾವುದೇ ರೀತಿ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ. ಕೆಲವೊಂದು ಲೀಕ್ಸ್ ಗಳು ಇರೋ ಪ್ರಕಾರ ಹರ್ಷಿತ್ ರಾಣಾ ಔಟ್ ಆಗ್ಬಿಟ್ಟು ಅವರ ಜಾಗಕ್ಕೆ ಚೇತನ್ ಸಕರಿಯಾ ಅಂದ್ರೆ ಆಕಾಶ್ ಮಧ್ವಾಲ್ ಅಂದ್ರೆ ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಮಾಡಿ ಹಾಕೊಳ್ತಾರೋ, ಇಲ್ಲಾಂದ್ರೆ ಫೈನಲ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟು ಹರ್ಷಿತ್ ರಾಣಾ ಬದಲಾಗಿ ಇವ್ರನ್ನ ರಿಪ್ಲೇಸ್ ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾರ, ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಬಟ್ ಆಲ್ಮೋಸ್ಟ್ ಇಲ್ಲಿ ಹರ್ಷಿತ್ ರಾಣಾ ಈ ಸಲ ಸೀಸನ್ ಇಂದ KKR ಇಂದ ಔಟ್ ಆಗಿರೋದು 100% ಒಂಥರ ಕನ್ಫರ್ಮ್ ಆದಂಗೆ ಆಗಿದೆ. ಇನ್ನೇನು ಆಪರೇಷನ್ ಆದ್ಮೇಲೆ ನೆಲ್ ಬರೋಕ್ಕಾಗುತ್ತೆ ಗುರು, ಬಂದು ಆಡೋಕ್ಕಾಗುತ್ತೆ, ಸ್ವಲ್ಪ ರೆಸ್ಟಲ್ಲಿ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಹರ್ಷಿತ್ ರಾಣಾ KKR ಇಂದ ಈ ಸಲ ಔಟ್ ಆಗಿದ್ದಾರೆ ಸೀಸನ್ ಇಂದ. ಇನ್ನು ನಾಲ್ಕನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಈ ಸಲ ಕೆಲವೊಂದು ಟೀಮ್ಸ್ ಗಳಲ್ಲಿ ಕ್ಯಾಪ್ಟನ್ ಚೇಂಜಸ್ ಕೂಡ ಆಗ್ತದೆ. ಈಗ ಹೇಳೋದಾದ್ರೆ ಯಾರು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಇದ್ರು, ಅವ್ರಿಗೆ CSK ಗೆ ಬಂದಿರೋದ್ರಿಂದ ರಿಯಾನ್ ಪರಾಗ್ ಈ ಸಲ ಕ್ಯಾಪ್ಟನ್ ಕೂಡ ಆಗ್ತಿದ್ದಾರೆ. ಅದಾದ್ಮೇಲೆ KKR ಅಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಇನ್ನೇನು ನಮ್ಮ RCB ಗೊತ್ತಲ್ಲ ಗುರು, ರಜತ್ ಪಟೇದಾರ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹೆಸರಿಗೆ ಕ್ಯಾಪ್ಟನ್ ಅಷ್ಟೇ, ಬಟ್ ಇಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದು ಬ್ಯಾಕ್ ಸೈಡ್ ಅಲ್ಲಿ
ನಮ್ಮ ವಿರಾಟ್ ಕೊಹ್ಲಿನೇ. ಸೊ ಹಾಗಾಗಿ ರಜಿತ್ ಪಟ್ಟಿದಾರ್, ಅದಾದ್ಮೇಲೆ ರಿಯಾನ್ ಪರಾಗೋ, ಅದಾದ್ಮೇಲೆ ಅಜಿಂಕ್ಯ ರಹಾನೆ, ಬೇರೆ ಟೀಮಲ್ಲಿ ಕೂಡ ಅಷ್ಟೇ ಕ್ಯಾಪ್ಟನ್ಸ್ ಗಳು ಈ ಸಲ ಚೇಂಜಸ್ ಕೂಡ ಆಗಿರುವಂತದ್ದು. ಇನ್ನ 5ನೇ ಹಾಟ್ ನ್ಯೂಸ್ ಕಡೆ ಹೋಗೋದಾದ್ರೆ ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳಿದೆ, ಈ ಸಲ IPL ಮ್ಯಾಚ್ ಮುಗಿಸ್ಕೊಂಡು ಹೋದ್ಮೇಲೆ ನೀವು ಅಂದ್ರೆ ಮುಗ್ದಾದ್ಮೇಲೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಗುರು, ಮನೆಗೆ ಯಾವ ತರ ಹೋಗೋದು ಅಂತ. ಆರಾಮಾಗಿ ನಿಮ್ಗೆ ಈಗ ಫ್ರೀಯಾಗಿ ಮೆಟ್ರೋದಲ್ಲಿ ಟ್ರಾವೆಲ್ ಕೂಡ ಮಾಡ್ಬೋದು. ಹೌದು, ಈ ಸಲ BMRCL ಅಂದ್ರೆ ಮೆಟ್ರೋ ಈ ಸಲ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ತಗೊಂಡ್ಬಂದಿದೆ. ಬಟ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಕೆಲವೊಂದು ಲೀಕ್ಸ್ ಇರೋ ಪ್ರಕಾರ ನ್ಯೂಸ್ಗಳು ಈಗಾಗಲೇ ಹರಿದಾಡ್ತಾ ಇದೆ. ಅಂದ್ರೆ RCB ಮ್ಯಾಚಸ್ ಬೆಂಗಳೂರಲ್ಲಿ ಯಾವ್ಯಾವಾಗಿರುತ್ತೆ ಅವಾಗ ನೈಟ್ 1 ಗಂಟೆ ತನಕ ಮೆಟ್ರೋ ಸಂಚಾರ ಇದ್ದೇ ಇರುತ್ತೆ ಅಂತ ನ್ಯೂಸ್ ಕೂಡ ಇದೆ. ಅದಾದ್ಮೇಲೆ ಯಾರು ಇಲ್ಲಿ ಟಿಕೆಟ್ ಅನ್ನ ತೋರಿಸಿದ್ರೆ ಸಾಕಂತೆ, ನೀವು ಮೆಟ್ರೋಗೆ ಸಪ್ರೇಟ್ ಆಗಿ ಟಿಕೆಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಅಲ್ಲಿ ಎಂಟರ್ ಆಗೋ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಹೋಗಿ IPL ಟಿಕೆಟ್ ಅನ್ನ ಸ್ಕ್ಯಾನ್ ಮಾಡೋ ಇನ್ನೊಂದು ಆಪ್ಷನ್ ಇನ್ಕ್ಲೂಡ್ ಮಾಡ್ಬೋದೇನೋ. ಸೊ ಆ ತರ ಇನ್ಕ್ಲೂಡ್ ಆಯ್ತು ಅಂದ್ರೆ ನೀವು IPL ಮುಗಿಸ್ಕೊಂಡು ಆರಾಮಾಗಿ ಮೆಟ್ರೋ ಹತ್ತಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಸೇಫ್ ಆಗಿ ತಲುಪೋ ವ್ಯವಸ್ಥೆ ಸಲಿ ಮೆಟ್ರೋ ಕಡೆಯಿಂದ ಆಗ್ತದೆ. ಇದೊಂದು ಭರ್ಜರಿ ಖುಷಿ ಸುದ್ದಿ RCB ಫ್ಯಾನ್ಸಿಗೆ ಅಂತ ಕೂಡ ಹೇಳ್ಬೋದು. ಇಷ್ಟು ದಿನ ಅದೇ ನೀವು ಏನಾಗೋದು ಅಂದ್ರೆ RCB ಮ್ಯಾಚ್ ಮುಗಿದ ತಕ್ಷಣ ಸ್ವಲ್ಪ ತಲೆ ಕೆಡ್ಸ್ಕೊಂತಿದ್ರಿ. ಆ ಒಂದು ಟ್ರಾಫಿಕ್, ಅಷ್ಟು ಜನ, ಯಾವ್ದಪ್ಪ ಎಲ್ಲಪ್ಪ ಗಾಡಿ ಸಿಗುತ್ತೆ, ಎಲ್ಲ ಆಟೋ ಸಿಗುತ್ತೆ, ಎಲ್ಲ ಬಸ್ ಸಿಗುತ್ತೆ, ಹೆಂಗ್ ಹೋಗೋದು ಮನೆಗೆ ಅಂತ ನೇನು ತಲೆ ಬಿಸಿ ಮಾಡ್ಕೊಳ್ತಿದ್ರಿ. ಆದ್ರೆ ಈ ಸಲ ಅದಕ್ಕೆ ಮೆಟ್ರೋ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡ್ಬೇಕು, ಇದು ಅಫಿಷಿಯಲ್ ಅಪ್ಡೇಟ್ ಬಂದ್ಬಿಡ್ತು ಅಂದ್ರೆ ನೀವು ತುಂಬಾ ಈಸಿಗೆ ಮ್ಯಾಚ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮೆಟ್ರೋ ಹತ್ಕೊಂಡು ಮನೆಗೆ ಸೇಫ್ ಆಗಿ ಹೋಗಿ ಆರಾಮಾಗಿ ಮಲ್ಕೋಬಹುದು. ಏನಂತೀರಾ? ಈ ಅಪ್ಡೇಟ್ ನಂಗಂತೂ ತುಂಬಾ ಇಷ್ಟ ಆಯ್ತು. ಮೆಟ್ರೋ ಕಡೆಯಿಂದ ಇದು ಬಂದಿರೋದು. ಬಟ್ ಇನ್ನೂ ಕೂಡ ಕೆಲವೊಂದು ಮೀಟಿಂಗ್ಸ್ ಗಳನ್ನ ಮಾಡ್ತಿದ್ರೆ ಇದ್ರ ಮೇಲೆ ಅಫಿಷಿಯಲಿ ಕನ್ಫರ್ಮ್ ಆಗ್ಬಿಡ್ತು ಅಂದ್ರೆ RCB ಫ್ಯಾನ್ಸ್ಗೆ ಡಬಲ್ ಧಮಾಕ ಅಂತ ಕೂಡ ಹೇಳ್ಬೋದು. ಏನಂತೀರಾ? ಇಷ್ಟು ಅಪ್ಡೇಟ್ಸ್ ಅಲ್ಲಿ RCB ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗೋಲ್ಡನ್ ಜರ್ಸಿದು ಇಷ್ಟ ಆಯ್ತು, ಇಲ್ಲ ಅಂದ್ರೆ ಮೆಟ್ರೋದು ಇಷ್ಟ ಆಯ್ತಾ? ಕಾಮೆಂಟ್ ಮಾಡಕ್ ಬಿಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.